ಅಯ್ಯೋ ಪಾಪ ಈಗ ನೋಡಿ DCM ಅವ್ರಿಗೆ ಅವರು ಕೂಡ ಕ್ಯಾಬಿನೆಟ್ ಅಲ್ಲಿ ಇದ್ರು. ಸನ್ಮಾನ್ಯ ಕುಮಾರಣ್ಣವ್ರು ಮುಖ್ಯಮಂತ್ರಿಗಳಾದಾಗ ಕುಮಾರಣ್ಣವರು ಕ್ಯಾಬಿನೆಟ್ ಅಲ್ಲಿ ಇಟ್ಟು ಏನು DPR ರೆಡಿ ಮಾಡಿ ಟೆಂಡರ್ ಕಾಲ್ ಮಾಡಿ ಏನು 540 ಕೋಟಿ ರೂಪಾಯಿ ಹಣಕಾಸನ್ನ ಬಿಡುಗಡೆ ಮಾಡಿ ಚಾಲನೆ ಕೊಟ್ರಲ್ಲ. ವರ್ಕು ಯಾರು ಮಾಡಿದವರು? 540 ಕೋಟಿ ಕೊಟ್ಟವ್ರು ಯಾರು? ಸತ್ಯಗಾಲಕ್ಕೆ. ಈಗ ಬಂದ್ಬಿಟ್ಟು ಅವಲಾಸ ಕೆಲಸ ಮಾಡೋದು ಬೇಡ ದಯವಿಟ್ಟು. ಈ ಜಿಲ್ಲೆ ಜನಕ್ಕೆ ಗೊತ್ತಿದೆ ಯಾರು ಸತ್ಯಗಾಲದ ಪ್ರಾಜೆಕ್ಟ್ಗೆ ಯಾರು ಹಣಕಾಸನ್ನ ಇಟ್ಟು ಕ್ಯಾಬಿನೆಟ್ ನಲ್ಲಿ ಅಪ್ರೂವಲ್ ತಗೊಂಡು ದುಡ್ಡನ್ನ ಬಿಡುಗಡೆ ಮಾಡಿ ಇವತ್ತು ಯಾವ ಹಂತಕ್ಕೆ ಹೋಗಿದೆ ಪ್ರಾಜೆಕ್ಟ್ ಅಂತಕ್ಕಂಥದ್ದನ್ನು ನೋಡ್ತಾ ಇದ್ದೇವೆ. ಈಗ ಒಂದು ಕಣವ ಮಂಚಿನ ಬೆಲೆ ವೈಜಿ ಗುಡ್ಡ ಎಲ್ಲ ನೋಡಿದ್ದೀರಿ ನೀವು. ಈಗ ಒಂದು ಟವಲ್ ಹಾಸೋದು ಬೇಡ. ಇದವ್ರ ಸಂಸ್ಕೃತಿ. ದುಡ್ಡಿಲ್ಲ, ದುಡ್ಡು ಕೊಡ್ಲಿಕ್ಕೆ ಮನ್ಸಿಲ್ಲ, ಬೇರೆ ವಿಚಾರಗಳಿಗೆ ಸುಮ್ಮನೆ ಗಮನ ಸೆಳೆಯರು. ಕುಮಾರಸ್ವಾಮಿ ಅವರು ರೆಸ್ಟ್ ಪಡಿತಕ್ಕಂಥ ಪ್ರಶ್ನೆನೇ ಇಲ್ಲ. ಅವರು ಹುಟ್ಟಿರೋದೇ, ಅವರು ಬದುಕಿರೋದೇ ಸಾರ್ವಜನಿಕರಿಗೋಸ್ಕರ. ಅವರು ದೀರ್ಘಕಾಲದ ರಾಜಕಾರಣದ ಅವಧಿ ಇವತ್ತು ಜನಸೇವೆಗೋಸ್ಕರನೇ ಮುಡ್ಪಿಟ್ಟಿದ್ದಾರೆ ಸನ್ಮಾನ್ಯ ಕುಮಾರಣ್ಣ ಅವರು. ರೆಸ್ಟ್ ಪಡಿತಕ್ಕಂಥ ಸಂಸ್ಕೃತಿ ಅವ್ರಿಗಿರ್ಬೋದು, ವ್ಯವಹಾರದ ರೆಸ್ಟು. ನಮಗಿರ್ತಕ್ಕಂಥದ್ದು ಒಂದೇ ಧ್ಯೇಯ, ಒಂದೇ ಉದ್ದೇಶ, ಜನರ ಸೇವೆ ಒಂದೇ ನಮಗೆ ಗೊತ್ತಿರೋದು. ಪಾಪ ಅವರು ರೆಸ್ಟ್ ಮಧ್ಯದಲ್ಲಿ ತಗೋತಾ ಇರ್ತಾರೆ, ಜೇಬಲ್ ಚೀಟಿ ಇಟ್ಕೊಂಡು. ನಡೀರಿ, ಪೆನ್ನು ಪೇಪರ್ ಕೊಟ್ಟವರಲ್ಲ, ತೋರಿಸ್ಲಿ ಅದೇನೇನು ಬುರಿತಾರೋ ಏನೇನು ಅಳಿಸ್ತಾರೋ ಅಳಿಸ್ಲಿ.